ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಕನ್ನಡ ಚಾನಲ್ಗೆ. ಇಂದು ನಾವು ಡಿಸ್ಕಸ್ ಮಾಡ್ತಾ ಇರೋದು ಟಾಪಿಕ್ ಬಂದು ವೆರಿ ಇಂಪಾರ್ಟೆಂಟ್ ಇದೆ. ದಟ್ ಈಸ್ ಅ 4th ಮಂತ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ನೀವು ಇವಾಗ 4th ಮಂತಲ್ಲಿ ಇದ್ದರೆ ಅಥವಾ ಫ್ಯೂಚರ್ನಲ್ಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ಲೀಸ್ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. 4th ಮಂತ್ ಪ್ರೆಗ್ನೆನ್ಸಿ ಅಂದರೆ ನಾರ್ಮಲಿ 14 ವೀಕ್ಸಿಂದ 17 ವೀಕ್ಸ್ವರೆಗೂ ಇರುತ್ತೆ. ಈ ಟೈಮ್ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟ್ರೈಮಿಸ್ಟರಲ್ಲಿ ನಾಸಿಯಾ, ವಾಮಿಟಿಂಗ್, ಟೈರ್ಡ್ನೆಸ್ ಆ್ಯಂಡ್ ವೀಕ್ನೆಸ್ ಇವೆಲ್ಲ ಸ್ಲೋಲಿ ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ಟೈಮಲ್ಲಿ ಮೆನಿ ಮದರ್ಸ್ ಫೀಲ್ ಮೋರ್ ಎನರ್ಜಿ ಆಗಿರುತ್ತೆ. ಬಾಡಿ ಪ್ರೆಗ್ನೆನ್ಸಿ ಚೇಂಜಸ್ಗೆ ಅಡ್ಜಸ್ಟ್ ಆಗುತ್ತಾ ಹೋಗುತ್ತೆ. ಮೈಂಡ್ ಕಾಮ್ ಆಗುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿರುತ್ತೆ. ಇವಾಗ ಬೇಬಿ ಗ್ರೋತ್ ಬಗ್ಗೆ ಹೇಳ್ತೀನಿ. ಈ ಮಂತಲ್ಲಿ ಬೇಬಿ ಗ್ರೋತ್ ಫಾಸ್ಟ್ ಆಗ್ತಾ ಇರುತ್ತೆ. ಬೇಬಿ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅರೌಂಡ್ 80 to 12 ಸೆಂಟಿಮೀಟರ್ಸ್ ಲೆಂತ್ ಇರ್ಬೋದು. ವೆಯ್ಟ್ ಬಂದುಬಿಟ್ಟು 100 to 150 ಗ್ರಾಮ್ಸ್ ಇರ್ಬೋದು. ಇನ್ಸೈಡ್ ಹೊಟ್ಟೆಯಲ್ಲಿ ಬೇಬಿ ಡೆವಲಪ್ಮೆಂಟ್ ಬ್ಯೂಟಿಫುಲ್ ಆಗಿ ನಡೀತಾ ಇರುತ್ತೆ. ಬೇಬಿ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಕ್ಲಿಯರಾಗಿ ಶೇಪ್ಗೆ ತಗೊಂಡಿರುತ್ತೆ. ಫಿಂಗರ್ಸು, ಟಾಯ್ಸು ಫುಲ್ಲಿ ಫಾರ್ಮ್ ಆಗಿರುತ್ತೆ. ನೇಲ್ಸ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಬೋನ್ಸ್ ಗ್ರ್ಯಾಜುವಲಿ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಫೇಸ್ ಸ್ಟ್ರಕ್ಚರ್ ಇಂಪ್ರೂವ್ ಆಗಿರುತ್ತೆ. ಆ್ಯಂಡ್ ಐಸು, ಇಯರ್ಸು ಕರೆಕ್ಟ್ ಪೊಸಿಷನ್ಗೆ ಶಿಫ್ಟ್ ಆಗಿರುತ್ತೆ. ಹಾರ್ಟ್ ಬೀಟ್ ಸ್ಟ್ರಾಂಗ್ ಆ್ಯಂಡ್ ರೆಗ್ಯುಲರ್ ಆಗಿ ಕಂಡು ಬಂದಿರುತ್ತೆ. ಸಮ್ ಲಕ್ಕಿ ಮದರ್ಸ್ ಫಸ್ಟ್ ಬೇಬಿ ಮೂಮೆಂಟ್ ಫೀಲ್ ಮಾಡ್ಕೋಬೋದು ಈ ಟೈಮಲ್ಲಿ. ಆಮೇಲೆ ಲೈಟ್ ಬಬಲ್ಸ್ ಥರ, ಜೆಂಟಲಿ ವೈಬ್ರೇಷನ್, ಬಟರ್ಫ್ಲೈ ಫೀಲಿಂಗ್ ಥರ ಇದನ್ನೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇನ್ನು ಮದರ್ ಬಾಡಿಯಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡೋಣ. 4th ಮಂತ್ ಪ್ರೆಗ್ನೆನ್ಸಿ ಫಾರ್ ಮೆನಿ ವುಮನ್ ಕಂಫರ್ಟೇಬಲ್ ಸ್ಟೇಜ್ ಆಗಿರುತ್ತೆ. ಮಾರ್ನಿಂಗ್ ಸಿಕ್ನೆಸ್ ಆಲ್ಮೋಸ್ಟ್ ಹೋಗಿರುತ್ತೆ. ಆಮೇಲೆ ಹಸಿವು ಅನ್ನೋದು ಇನ್ನೂ ಜಾಸ್ತಿ ಆಗಿರುತ್ತೆ. ಫುಡ್ ಟೇಸ್ಟ್ ಚೇಂಜ್ ಕೂಡ ಆಗ್ಬೋದು. ಬೇಬಿ ಬಂಪ್ ಸ್ಲೋಲಿ ನೋಡೋಕ್ಕೆ ಕಾಣಿಸ್ಕೊಳ್ಳುತ್ತೆ. ಸಮ್ಟೈಮ್ಸ್ ಲೋವರ್ ಬ್ಯಾಕ್ ಪೇನ್ ಫೀಲ್ ಆಗ್ಬೋದು. ಲೋವರ್ ಅಬ್ಡಾಮಿನಲ್ ಸ್ಟ್ರೆಚಿಂಗ್ ಪೇನ್ ಕೂಡ ಆಗ್ಬೋದು. ಇದು ಲಿಗಮೆಂಟ್ ಸ್ಟ್ರೆಚಿಂಗ್ ಇಂದ ಆಗುವಂಥದ್ದು ಆ್ಯಂಡ್ ಇಟ್ ಈಸ್ ಅ ಕಂಪ್ಲೀಟ್ಲಿ ನಾರ್ಮಲ್, ಟೆನ್ಷನ್ ಬೇಡ. ಸ್ಕಿನ್ ಗ್ಲೋ ಇಂಪ್ರೂವ್ ಆಗ್ಬೋದು. ಇದಕ್ಕೆ ಪ್ರೆಗ್ನೆನ್ಸಿ ಗ್ಲೋ ಅಂತ ಹೇಳ್ತಾರೆ. ನಿಪ್ಪಲ್ಸ್ ಆ್ಯಂಡ್ ಸರೌಂಡಿಂಗ್ ಏರಿಯಾ ಡಾರ್ಕ್ ಆಗ್ಬೋದು. ಸಮ್ ವುಮನ್ಗೆ ಪಿಗ್ಮೆಂಟೇಷನ್, ಡಾರ್ಕ್ ಪ್ಯಾಚಸ್ ಕಾಣ್ಬೋದು. ಸ್ಟ್ರೆಚ್ ಮಾರ್ಕ್ಸ್ ಸ್ಲೋಲಿ ಅಪಿಯರ್ ಆಗ್ಬೋದು. ಈ ಎಲ್ಲ ನಾರ್ಮಲ್ ಪ್ರೆಗ್ನೆನ್ಸಿ ಚೇಂಜಸ್. ಎಮೋಷ್ನಲಿ ಕೂಡ ಚೇಂಜಸ್ ಇರುತ್ತೆ. ಹಾರ್ಮೋನ್ಸ್ ಆ್ಯಕ್ಟಿವ್ ಇರುತ್ತೆ. ಸೊ ಹಾಗಾಗಿ ಸಮ್ಟೈಮ್ಸ್ ಹ್ಯಾಪಿ, ಸಮ್ಟೈಮ್ಸ್ ಎಮೋಷ್ನಲ್, ಕೆಲವರು ರೀಸನ್ ಇಲ್ಲದೇ ಅಳ್ತಿರ್ತಾರೆ. ಬೇಬಿ ಫ್ಯೂಚರ್ ಬಗ್ಗೆ ಥಾಟ್ಸ್ ಬರ್ಬೋದು. ಆಲ್ ದಿಸ್ ಫೀಲಿಂಗ್ಸ್ ಆರ್ ಕಾಮನ್. ಈ ಟೈಮ್ ಫ್ಯಾಮಿಲಿ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಹಸ್ಬೆಂಡ್ ಕೇರ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲವ್ ಮದರ್ ಮೆಂಟಲಿ ಹೆಲ್ತ್ಗೆ ಬಿಗ್ ಸಪೋರ್ಟ್. ಪಾಸಿಟಿವ್ ಎನ್ವಿರಾನ್ಮೆಂಟ್ ಪ್ರೆಗ್ನೆನ್ಸಿ ಜರ್ನಿ ಸ್ಮೂತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಸ್ಟೇಜಲ್ಲಿ ಬೇಬಿ ಗ್ರೋತ್ ಮೇನ್ಲಿ ಮದರ್ ಡಯಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬ್ಯಾಲೆನ್ಸ್ಡ್ ಆ್ಯಂಡ್ ಹೆಲ್ದಿ ಫುಡ್ ಕಂಪಲ್ಸರಿ. ಪ್ರೋಟೀನ್ ರಿಚ್ ಫುಡ್ ಡೈಲಿ ಇನ್ಕ್ಲೂಡ್ ಮಾಡಬೇಕು. ಮಿಲ್ಕ್, ಕರ್ಡ್, ಪನ್ನೀರ್, ದಾಲ್, ಎಗ್ಸ್ ಬೇಬಿ ಗ್ರೋತ್ ಆ್ಯಂಡ್ ಮಸಲ್ಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಐರನ್ ರಿಚ್ ಫುಡ್ ಕೂಡ ಮಸ್ಟ್. ಸ್ಪಿನಾಚ್, ಬೀಟ್ರೂಟ್, ಡೇಟ್ಸ್, ಜಾಗರಿ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅನೇಮಿಯಾ ಅವಾಯ್ಡ್ ಮಾಡುತ್ತೆ. ಕ್ಯಾಲ್ಶಿಯಮ್ ರಿಚ್ ಫುಡ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬೇಬಿ ಬೋನ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಮಿಲ್ಕ್, ರಾಗಿ, ಸೀಡ್ಸು ಬೋನ್ಸ್ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಡೈಲಿ ಫ್ರೂಟ್ಸ್ ತಿನ್ನಬೇಕು, ಮಿಸ್ ಮಾಡದೆ. ಆ್ಯಪಲ್, ಬನಾನಾ, ಪೊಮೊಗ್ರಾನೇಟ್, ಆರೆಂಜ್ ಬೆಸ್ಟ್ ಆಪ್ಷನ್ಸ್ ಆಗಿರುತ್ತೆ. ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟ್, ಬೀನ್ಸ್, ಬಾಟಲ್ ಗಾರ್ಡ್, ಪಂಪ್ಕಿನ್ ಈಸಿ ಡೈಜೆಷನ್ಗೆ ಆ್ಯಂಡ್ ನ್ಯೂಟ್ರಿಷನ್ಗೆ ಒಳ್ಳೆಯದು. ಆಮೇಲೆ ಸೋಕ್ಡ್ ಆಮಂಡ್ಸು ಆ್ಯಂಡ್ ವಾಲ್ನಟ್ಸ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಿನ್ನಬೇಕು. ಅವಾಯ್ಡ್ ಮಾಡಬೇಕಾದ ಫುಡ್ಸ್ ಬಗ್ಗೆ ಹೇಳೋದಾದರೆ ರಾ ಪಪಾಯ ಅವಾಯ್ಡ್ ಮಾಡಿ, ರಾ ಪೈನಾಪಲ್ ಅವಾಯ್ಡ್ ಮಾಡಿ, ಆಲ್ಕೋಹಾಲ್ ಕಂಪ್ಲೀಟ್ಲಿ ನೋ, ಸ್ಮೋಕಿಂಗ್ ಸ್ಟ್ರಿಕ್ಟ್ಲಿ ನೋ, ಟೂ ಮಚ್ ಟೀ ಆರ್ ಕಾಫಿ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್, ಆಯಿಲಿ ಫುಡ್ಡು, ಆಮೇಲೆ ವೆರಿ ಸ್ಪೈಸಿ ಫುಡ್ಡು ಹ್ಯಾಸ್ ಮಚ್ ಆ್ಯಸ್ ಪಾಸಿಬಲ್ ಲಿಮಿಟ್ ಮಾಡಬೇಕು. ನೀರು ಕುಡಿಯೋದು ಪ್ರೆಗ್ನೆನ್ಸಿ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್. ಡೈಲಿ 8 to 10 ಗ್ಲಾಸಸ್ ವಾಟರ್ ಡ್ರಿಂಕ್ ಮಾಡಬೇಕು. ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡುತ್ತೆ ಆ್ಯಂಡ್ ಬಾಡಿ ಹೈಡ್ರೇಟ್ ಇರಬೇಕು. ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ಫಾಲೋ ಮಾಡಬೇಕು. ಡೈಲಿ ಲೈಟ್ ವಾಕಿಂಗ್ 20 to 30 ಮಿನಿಟ್ಸ್ ವೆರಿ ಗುಡ್. ಪ್ರೆಗ್ನೆನ್ಸಿ ಯೋಗ ಮಾಡೋದು ಓನ್ಲಿ ಡಾಕ್ಟರ್ ಅಡ್ವೈಸ್ ಇದ್ದರೆ. ಹೆವಿ ವರ್ಕ್ ಆ್ಯಂಡ್ ಹೆವಿ ಲಿಫ್ಟಿಂಗ್ ಅವಾಯ್ಡ್ ಮಾಡಬೇಕು. ಸ್ಲೀಪ್ ಕೂಡ ವೆರಿ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಮಿನಿಮಮ್ 7 to 8 ಅವರ್ಸ್ ಸ್ಲೀಪ್ ನೆಸಸರಿ ಇರುತ್ತೆ.
ಲೆಫ್ಟ್ ಸೈಡ್ ಸ್ಲೀಪಿಂಗ್ ಪೊಸಿಷನ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ಗೆ ಬೆಸ್ಟ್ ಆಗಿರುತ್ತೆ. ರೆಗ್ಯುಲರ್ ಡಾಕ್ಟರ್ ಚೆಕಪ್ಸ್ ಮಿಸ್ ಮಾಡಬೇಡಿ. ಬ್ಲಡ್ ಟೆಸ್ಟ್ ಆಗಿರ್ಬೋದು, ಯೂರಿನ್ ಟೆಸ್ಟ್ ಟೈಮ್ಲಿ ಮಾಡಿಸ್ಬೇಕು. ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ನ 18 to 20 ವೀಕ್ಸ್ ಅರೌಂಡ್ ಡೀಟೇಲ್ಡ್ ಸ್ಕ್ಯಾನ್ ಯೂಶ್ವಲಿ ಆಗುತ್ತೆ. ಸಮ್ ವಾರ್ನಿಂಗ್ ಸಿಮ್ಟಮ್ಸ್ ಇಗ್ನೋರ್ ಮಾಡಬಾರ್ದು. ಸಿವಿಯರ್ ಅಬ್ಡಾಮಿನಲ್ ಪೇನ್ ಆಗಿರ್ಬೋದು, ಹೆವಿ ಬ್ಲೀಡಿಂಗ್, ಹೈ ಫೀವರ್, ಯೂರಿನ್ ಮಾಡಿದಾಗ ಬರ್ನಿಂಗ್ ಸೆನ್ಸೇಷನ್, ಸಡನ್ ಸ್ವೆಲ್ಲಿಂಗ್ ಆಫ್ ಫೇಸ್ ಆರ್ ಹ್ಯಾಂಡ್ಸ್ ಆರ್ ಅ ಸಿವಿಯರ್ ಹೆಡೇಕ್. ಈ ಸಿಮ್ಟಮ್ಸ್ ನೋಡಿದರೆ ಇಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಈ ಎಲ್ಲ ಸ್ಟೇಜಲ್ಲಿ ಹಸ್ಬೆಂಡ್ ಆ್ಯಂಡ್ ಫ್ಯಾಮಿಲಿ ರೋಲ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋರ್ಟ್, ಕೇರ್, ಲವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಮದರ್ ಸ್ಟ್ರೆಸ್ ಫ್ರೀಯಾಗಿ ಇರಬೇಕು. ನೆಕ್ಸ್ಟ್, ಸ್ಕಿನ್ ಕೇರ್ ಸಿಂಪಲ್ ಇದ್ದರೆ ಸಾಕು. ಮೈಲ್ಡ್ ಸೋಪ್ ಯೂಸ್ ಮಾಡಿ, ಕೊಕೊನಟ್ ಆಯಿಲ್ ಆರ್ ಆಲ್ಮಂಡ್ ಆಯಿಲ್ ರೆಗ್ಯುಲರ್ ಅಪ್ಲೈ ಮಾಡಿ, ಸ್ಟ್ರಾಂಗ್ ಕೆಮಿಕಲ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ. ಈ ಟೈಮಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋದು ಇಂಪಾರ್ಟೆಂಟು. ಟೂ ಮಚ್ ಆಗಿ ಓವರ್ ಥಿಂಕಿಂಗ್ ಅವಾಯ್ಡ್ ಮಾಡಿ. ಪಾಸಿಟಿವ್ ಥಾಟ್ಸ್ ಮೈಂಡ್ ಕಾಮ್ ಮಾಡುತ್ತೆ. ಫ್ರೆಂಡ್ಸ್, 4th ಮಂತ್ ಪ್ರೆಗ್ನೆನ್ಸಿ ರಿಯಲಿ ಅ ಬ್ಯೂಟಿಫುಲ್ ಆ್ಯಂಡ್ ಗೋಲ್ಡನ್ ಸ್ಟೇಜ್ ಆಗಿರುತ್ತೆ. ರೈಟ್ ಫುಡ್, ಇನಫ್ ರೆಸ್ಟ್, ಪಾಸಿಟಿವ್ ಮೈಂಡ್ಸೆಟ್ ಆ್ಯಂಡ್ ಡಾಕ್ಟರ್ ಗೈಡ್ಲೈನ್ಸ್ ಫಾಲೋ ಮಾಡಿದರೆ ಪ್ರೆಗ್ನೆನ್ಸಿ ಜರ್ನಿ ಸ್ಮೂತ್ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ 5th ಮಂತ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಗೈಡ್ಲೈನ್ಸ್ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ಲಿಸನಿಂಗ್. ಟೇಕ್ ಕೇರ್, ಸ್ಟೇ ಹೆಲ್ದಿ ಆ್ಯಂಡ್ ಹ್ಯಾಪಿ.